ಐ ಜಸ್ಟ್ ವಾಂಟೆಡ್ ಟು ಇಂಟರಪ್ಟ್. ಒಂದ್ ನಿಮಿಷ ನಾನು ಇಂಟರಪ್ಟ್ ಆಗ್ತೀನಿ. ನೀವು ಹೇಳ್ತಾ ಇದ್ರಿ ನಾವು ಗುರುಗಳು ಅಥವಾ ಧಾರ್ಮಿಕ ಮುಖಂಡರು ನಾವು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ನಾನು ನಿಮ್ಮಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತೀನಿ. ಯಾಕೆ ನೀವು ನಿಮ್ಮ ಧರ್ಮೀಯರಿಗೆ ನೀವು ಯಾಕೆ ಒಂದು ಒಳ್ಳೆ ಬೋಧನೆಯನ್ನ ಮಾಡಬಾರ್ದು? ಯಾಕೆ ಒಳ್ಳೆ ವಿಚಾರವನ್ನ ತಿಳಿಸ್ಕೊಳ್ಬಾರ್ದು? ಅಟ್ ಸೇಮ್ ಟೈಮ್ ನಾವು ನಮ್ಮ ಗುರುಗಳಿಗೂ ಹೇಳ್ತೀವಿ, ಗುರುಗಳೇ ನೀವು ಒಳ್ಳೆ ವಿಚಾರವನ್ನ ತಿಳಿಸ್ಕೊಳ್ಳಿ ಅಂತ ನಾನು ನಮ್ಮ ಗುರುಗಳಿಗೂ ಹೇಳ್ತೀನಿ. ನೀವು ಯಾಕೆ ಮಾಡಬಾರ್ದು? ಇವತ್ತಿನ ಸಂಘಟನಾ ಕಾರ್ಯಕರ್ತರಿದ್ದಾರೆ, ಯಾರಿದ್ದಾರೆ ಅವರಲ್ಲಿ ಕೋಮು ದ್ವೇಷ ಉಟ್ಕೊಂಡಿದೆಯಲ್ಲ, ಅದನ್ನ ತೆಗೆದು ಹಾಕುವಂತ ಒಂದು ಕೆಲಸಕ್ಕೆ ಯಾಕೆ ನಿಮ್ಮಿಂದ ಆರಂಭ ಆಗಬಾರ್ದು? ಐ ಆಮ್ ಟಾಕಿಂಗ್ ಇನ್ ಅ ಗುಡ್ ನೋಟ್. ಸಿಂಧೂರ ಅವರೇ, ನಾನು ಮೊನ್ನೆಯಿಂದ ಮಂಗಳೂರಲ್ಲೇ ಇದ್ದೆ. ಅಶ್ರಫ್ ಕೊಲೆ ಯಾವತ್ತು ನಡೆಯಿತೋ ಆವತ್ತಿನಿಂದ ಎಲ್ಲಾ ಮುಸ್ಲಿಂ ಧಾರ್ಮಿಕ ನಾಯಕರು ಅವರವರ ಮಸೀದಿಯಲ್ಲಿ ಅನೌನ್ಸ್ ಮಾಡಿದ್ದಾರೆ, ಯಾರು ಪ್ರಚೋದನೆಗೊಳಗಾಗಬಾರದು, ಯಾವುದೇ ವಿಧವಾದಂತಹ ಸಂದೇಶಗಳು ಬಂದರೆ ಕೋಮು ಸಾಮರಸ್ಯ ಕದಡುವಂತ ಕೆಲಸ ಯಾವ ಯುವಕರು ಮಾಡಬಾರದು. ಇವತ್ತು ಮಸೀದಿಯಲ್ಲಿ ಶುಕ್ರವಾರ, ನಾನು ಮಂಗಳೂರಲ್ಲೇ ಇದ್ದೀನಿ, ಇವತ್ತು ಶುಕ್ರವಾರ ಮಸೀದಿಯಲ್ಲಿ ಸ್ಪೀಚ್ ಅದೇ ಇತ್ತು. ಯಾಕಂದ್ರೆ ನಮ್ಮ ಧರ್ಮ ಹೇಳಿದಂತ ರೀತಿಯಲ್ಲಿ ನೀವು ನಡೀಬೇಕು, ಯಾವುದೇ ಅಮಾಯಕನಿಗೆ ಒಂದು ಹಿಂಸೆಯೂ ಆಗ್ಬಾರ್ದು. ನಿಮ್ಮ ಮಾತುಗಳನ್ನೇ ಕೇಳದೇ ಇರುವಂತವ್ರು ಸರ್ಕಾರ ಅಥವಾ ಪೊಲೀಸರಿಗೆ ಹೆದರ್ಕೊಳ್ತಾರ? ನನಗೆ ಪ್ಲೀಸ್ ಹೇಳಿ. ಇಲ್ಲಿ ನೋಡಿ, ಅದಕ್ಕೆ ಹೇಳ್ತಾ ಇರೋದು ಸಿಂಧೂರ, ಇಲ್ಲಿ ಆಲೋಚನೆ ಮಾಡಿ. ಇಲ್ಲಿ ಧಾರ್ಮಿಕ ನಾಯಕರಿಗೆ ಬೆಲೆ ಇಲ್ಲ, ಅದೇ ರೀತಿಯಲ್ಲಿ ಸಂಘಟನಾ ನಾಯಕರನ್ನು ಬೆಲೆ ಕೊಡದೆ ದುಷ್ಕರ್ಮಿಗಳು ಇಲ್ಲಿದ್ದಾರೆ, ಅವರನ್ನು ಹುಟ್ಟಡಗಿಸುವಂತಹ ಕೆಲಸ ಪೊಲೀಸರು ಮಾಡಬೇಕು. ಅದಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಗರಿಷ್ಠವಾದಂತಹ ಕಠಿಣ ಕ್ರಮ ಕೈಗೊಳ್ಬೇಕು. ಇಲ್ಲಿದ್ರೆ ಮತ್ತೆ ಸರ್ಕಾರ ಯಾಕೆ, ಪೊಲೀಸ್ ಯಾಕೆ? ಇಲ್ಲಿ ಪೊಲೀಸ್ ಮತ್ತು ಸರ್ಕಾರ ಇರುವುದೇ ಅದಕ್ಕೆ. ಇಲ್ಲಿರುವ ಸಮಾಜದ ಘಾತುಕ ಶಕ್ತಿಗಳನ್ನು ಬಗ್ಗು ಬಡಿಯುವಂತ ಕೆಲಸ ಇಲ್ಲಿನ ಪೊಲೀಸ್ ಇಲಾಖೆ ಮತ್ತು ಸರ್ಕಾರಗಳು ಮಾಡಬೇಕು. ಇಲ್ದಿದ್ರೆ ಇಲ್ಲಿ ಅರಾಜಕತ್ವ ಆಗತ್ತೆ. ಒಬ್ಬ ಧಾರ್ಮಿಕ ನಾಯಕನು ಹೇಳುವಾಗೆ ಕೇಳುವವರೆಲ್ಲರೂ ಇರಲ್ಲ. ಎಲ್ಲಾ ಇದರಲ್ಲೂ ಸಮುದಾಯದಲ್ಲೂ ಕೆಲವು ದುರುಳರು ಇರ್ತಾರೆ, ದುಷ್ಕರ್ಮಿಗಳು ಇರ್ತಾರೆ. ಅವರನ್ನು ಹುಟ್ಟಡಗಿಸುವಂತ ಕೆಲಸಗಳು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡಬೇಕು. ಆವತ್ತಿಲ್ಲಿ ಅರಾಜಕತ್ವ ಇಲ್ಲದಂತ ಒಂದು ಒಳ್ಳೆ ಒಂದು, ನೀವ್ ಹೇಳ್ತೀರಾ ಪೊಲೀಸರಿಗೆ ಹೊಡೆಯುವಂತ ಕಾಲದಲ್ಲಿದ್ದೀವಿ ಶಫೀಜಿ, ನಾವು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿ ಇಡುವಂತ ಕಾಲದಲ್ಲಿದ್ದೀವಿ ಶಫೀಜಿ. ಪ್ಲೀಸ್ ಡು ಅಂಡರ್ಸ್ಟ್ಯಾಂಡ್. ಅವರನ್ನು ಹುಟ್ಟಡಗಿಸುವಂತ ಕೆಲಸಗಳು ಮಾಡಬೇಕು ಸಿಂಧೂರ. ಇದು ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಬೆಂಕಿ ಇಟ್ಟದ್ದು ಮಾತ್ರ ಅಲ್ಲ, ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲೇ ನಡೆದಂತಹ ಕೋಮು ಗಲಭೆಗಳು ಮತ್ತು ದುಷ್ಕರ್ಮಿಗಳ ಕಿರಾತಕವಾದಂತಹ ಎಲ್ಲ ಇದು ನೀವು ಚರ್ಚೆ ಮಾಡಿ ನೋಡಿ, ನೀವು ಆಲೋಚನೆ ಮಾಡಿ. ಎಷ್ಟು ದುರುಳರಿದ್ದಾರೆ, ಬೀಜ ತುಂಬಿದೆ ಅಂತ ಆಲೋಚನೆ ಮಾಡಿ. ಯಾವ ಧರ್ಮದ ಬಗ್ಗೆ ಮಾತ್ರ ನಾವು ಕೆಲಸಗಳು ಮಾಡಬೇಕು. ಶಫಿ ಅವರೇ, 4.5 ನಿಮಿಷದ ಮೇಲ್ ಮಾತಾಡಿದ್ರಿ ನೀವು. ಬರೀ ಮೊಸಳೆ ಕಣ್ಣೀರು ಹಾಕೊಂಡು ಅದು ಇದು ಅಂತ ಮಾತಾಡಿದ್ರೆ ಬಿಟ್ರೆ, ಉತ್ತಿಗ್ರ ಭಾಷೆಗಳಲ್ಲಿ ಯಾರು ಕೊಂದಿದ್ರು ಅವ್ರನ್ನ ಖಂಡಿಸ್ತಿದ್ರ ನೀವು, ಅಥವಾ ನೀವೇನಾದ್ರು ಫತ್ವಾ ಓಡಿಸ್ತೀರಾ? ಪ್ರಾಬ್ಲಮ್ ಇದೇನೆ ನಿಮ್ಮ ಧರ್ಮದಲ್ಲಿ. ಯಾರು ಜಿಹಾದಿ ಅವರು ಜಿಹಾದಿ ಕೆಲಸ ಮಾಡ್ತಾರೆ, ಮಿಕ್ಕಿದ್ರೆಲ್ಲ ಮೌನವಾಗಿ ಅವ್ರು ಹಿಂದೆ ನಿಂತಿರ್ತಾರೆ. ನಿಮ್ ಧರ್ಮಗುರುಗಳ ಕೆಲಸ ಏನ್ರಿ? ಏನ್ ಇವತ್ತು ಕಣ್ಣೆ ಮಾಡಿದ್ದೀರಾ ನೀವು? ಪ್ಯಾಂಟ್ ಉಸಾಕ್ಲಿಲ್ಲ ಅಂತ ಹೇಳಿ ಫತ್ವಾ ಹೊಡಿಸ್ತೀರಾ? ಹೊಡ್ಸಿ ಮತ್ತೆ ಫತ್ವಾನ ಈ 6 ಜನ ಮುಸ್ಲಿಂ ಧರ್ಮದವರೆಲ್ಲ ಬಿಸಾಕಿದೀವಿ ಎಂದು ಹೊಡ್ಸಿ ತಾಕತ್ತಿದ್ರೆ ನಿಮ್ಗೆ ಬಂದು ಮೊಸಳೆ ಕಣ್ಣಿ ಸುರಿಸೋದಲ್ಲ. ಇಲ್ಲಿ ನೀ ಧಾರ್ಮಿಕ ಹಿಂದೆ ಸೈಲೆಂಟ್ ಆಗಿರೋದಕ್ಕೆ ಅದು ಸಪೋರ್ಟ್ ಅಂತ ತಿಳ್ಕೊಳ್ಳೋದು. ಇದೇ ಪ್ರಾಬ್ಲಮ್ ಆಗಿರ್ತಕ್ಕಂಥ ನಿಮ್ಮ ಧರ್ಮದಲ್ಲಿ. ಯಾಕೆ ಮನೆಗೂ ಜಿಹಾದಿ ಹುಡ್ತಾ ಇದ್ದಾರೆ ನಿಮ್ಮಲ್ಲಿ? ನೀವು ನೆಟ್ಟಿಗಿದ್ದಿದ್ರೆ, ನೀವು ಖಂಡನೆ ಮಾಡಿದಿದ್ರೆ, ನೀವು ಅತ್ಯುಗ್ರವಾದ ಶಿಕ್ಷೆ ಕೊಡಂಗಿದ್ರೆ ಯಾಕ್ರಿ ಜಿಹಾದಿಗಳು ಹುಡ್ತಾರೆ? ಏನ್ ಖಂಡನೆ ಮಾಡಿದ್ರಿ ಇಲ್ಲಿವರೆಗೂ? ನೀವು ಉದಯಗಿರಿ ಖಂಡನೆ ಮಾಡಿದಿರಾ? ಹುಬ್ಳಿ ಬೆಂಕಿ ಖಂಡನೆ ಮಾಡಿದಿರಾ? ಇದು ನಗಮಂಗಲದ ಖಂಡನೆ ಮಾಡಿದಿರಾ? ಇವತ್ತಿನ ಖಂಡನೆ ಮಾಡಿದಿರಾ? ಕಾಶ್ಮೀರಿ ಪ್ರಕರಣ ಒಬ್ರು ಖಂಡಿಸ್ಲಿಲ್ಲ. ಈ ರೀತಿಯಲ್ಲಿ ಮಾತನಾಡೋದಾದ್ರೆ ನಾವು ಇದರಿಂದಲೇ ಎದ್ದೋಗ್ತೀವಿ. ಚಂದ್ರಶೇಖರ್ ಮಾತನಾಡುವುದು, ಅವರೊಂದು ಪಕ್ಷದ ವಕ್ತಾರ, ಅವರಿಗೆ ಕಾಂಗ್ರೆಸ್ ಪಕ್ಷದವರ ಉತ್ತರ ಕೊಡೋರು, ಅವರ ಇದಕ್ಕೆ ನಾನು ಆನ್ಸರ್ ಮಾಡಲ್ಲ. ಬಟ್ ನಾನು ಹೇಳ್ತಾ ಇರೋದು, ನೀವು ಇದು ಟಿವಿ ಆಂಕರ್, ನೀವು ಹಾಗೆ ಮಾತಾಡಬಾರ್ದು. ನಾನು ಏನ್ ಮಾತಾಡ್ತಿದ್ದೀನಿ ಅನ್ನುವಂತ ಪರಿಜ್ಞಾನ ಖಂಡಿತವಾಗ್ಲೂ ನನಗಿದೆ. ಐ ನೋ ವಾಟ್ ಐ ಆಮ್ ಸ್ಪೀಕಿಂಗ್. ನೀವು ಮಾತಾಡಬಾರ್ದು. ಶಫೀಜಿ, ಒಂದು ನಿಮಿಷ, ಹಂಗಂತ ನಾನು ಇಲ್ದರದಕ್ಕೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಕ್ ಆಗಲ್ಲ. ನಾನು ಏನ್ ನೀವು ರಾಂಗ್ ಮಾತಾಡ್ತಾ ಇದ್ದೀರಾ, ನಿಮಗೆ ಗೊತ್ತಿಲ್ಲ, ಏನು ಮಾತಾಡ್ತಾ ಇಲ್ಲ. ಏನ್ ಮಾತಾಡ್ತಾ ಇದ್ದೀನಿ? ಯಾರೇ ಮಾಡಿದ್ದನ್ನ ಖಂಡಿಸಿದೀನಿ ನಾನು, ಪತ್ರಿಕಾಗೋಷ್ಠಿ ಮಾಡಿದೀವಿ. ನಾನು ನಿರೂಪಕಿಯಾದ ಮಾತ್ರಕ್ಕೆ ನಾನು ಎಲ್ಲ ತಪ್ಪುಗಳು ಬರ ಮಾತಾಡ್ಬೇಕು ಅಂತ ಕಾನೂನು ಇದೆಯಾ? ಖಂಡಿತವಾಗ್ಲೂ ಇಲ್ಲ. ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ. ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ, ನಾನು ಮಾತಾಡೋಕೆ ಅವಕಾಶ ಕೊಡಿ. ನಾನು ಮಾತಾಡುವಾಗ ನೀವು ಮಾತಾಡಬೇಡಿ. ಖಂಡಿತ ನಾನು ಮಾತಾಡಲ್ಲ. ನಿಮ್ಮನ್ನ ಕರ್ಸಿರೋದೇ ನಿಮ್ಮ ಮಾತನ್ನ ಕೇಳೋದಕ್ಕೆ. ಬಟ್ ಆದ್ರೆ ನೀವು ಒಂದು ಮಾತು ಹೇಳಿದ್ರಿ,
ನೀವು ಅವ್ರು ಮಾತಾಡಿದ್ರೆ ನಡೆಯುತ್ತೆ, ನೀವು ನಾನು ಖಂಡಿತವಾಗ್ಲೂ ಅವ್ರ ಪರ ಇವ್ರ ಪರ ಅಂತ ಮಾತಾಡ್ತಿಲ್ಲ. ರಾಜಕಾರಣಿಗಳನ್ನು ಖಂಡಿಸಿದ್ದೀನಿ ನಾನು. ಪ್ಲೀಸ್ ನಿಮ್ಮ ಮಾತನಾಡಿದಾಗನೇ ಮಾತಾಡ್ತಾ ಅದು ಇದ್ದೀರಾ. ನಿಮ್ಮ ಮನೋಭಾವಕ್ಕೆ, ಅದು ನಿಮ್ಮ ಮನಸ್ಸಿಗೆ, ಅದು ನಿಮ್ಮ ಮನಸ್ಥಿತಿಗೆ. ಇಲ್ಲ, ನನ್ನ ಮನಸ್ಥಿತಿ ಅಲ್ಲ. ನೀವು ಕರ್ನಾಟಕದಲ್ಲೇ ಇಲ್ಲ ಅಂತ ಅನಿಸ್ತಾ ಇದೆ. ನೀವು ದೇಶದ ಟಿವಿಯೇ ನೋಡಿಲ್ಲ ನೀವು. ಕಾಶ್ಮೀರ್ ವಿಚಾರದಲ್ಲಿ ಉಲಮಾಗಳ ದೆಹಲಿಯಲ್ಲಿ ದೊಡ್ಡ ಪ್ರತಿಭಟನಾ ಸಮ್ಮೇಳನ ನಡೆದಿದೆ. ಬ್ಯಾಂಗ್ಳೂರಲ್ಲಿ ನಾನೇ ಪತ್ರಿಕಾಗೋಷ್ಠಿ ಮಾಡಿದ್ದೀನಿ. ನೀವು ಏನು ಮಾಡಿಲ್ಲ ಅಂತ ಹೇಳ್ತೀರಾ? ನೀವು ಏನು ಗೊತ್ತಿಲ್ಲ. ಯಾರಾದ್ರೂ ಒಬ್ರು ಖಂಡಿಸಿದಾರಾ ಹೇಳಿ? ಯಾರಾದ್ರೂ ಬಂದು ಬಹಿರಂಗವಾಗಿ ಹೇಳಿಕೆ ಕೊಟ್ಟು ಖಂಡಿಸಿದಾರಾ ಹೇಳಿ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ರಾಜಕಾರಣಿಗಳನ್ನು ಖಂಡಿಸಿದೀನಿ. ನೀವ್ ಏನ್ ಹೇಳಿದ್ರಿ, ಪೊಲೀಸ್ ಅವರು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತ, ಅದು ನಿಮ್ಮಿಂದ ಆರಂಭ ಆಗ್ಲಿ ಅನ್ನುವಂತ ಗುಡ್ ನೋಟ್ ಹೇಳಿದೀನಿ. ನಾನು ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಅಲ್ಲ ರೀ. ನನ್ನ ದೇಶ ಇದು, ನನ್ನ ರಾಜ್ಯ ಇದು. ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಾ. ನೀವು ದಾರಿ ತಪ್ಪಿಸುವಂತ ಮಾತುಗಳನ್ನ ಆಡ್ತಾ ಇದ್ದೀರಿ. ಅಲ್ಲಲ್ಲ, ನಾನು ದಾರಿ ತಪ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಇಡೀ ಕರ್ನಾಟಕಕ್ಕೆ ಗೊತ್ತಾಗತ್ತೆ. ನೀವ್ ಹೇಳ್ತಾ ಇರೋದೇನು, ಕಾಶ್ಮೀರದ ವಿಚಾರದಲ್ಲಿ ಯಾವುದೇ ಮುಸಲ್ಮಾನರು ಖಂಡಿಸಿಲ್ಲ, ಪ್ರತಿಭಟನೆ ಮಾಡಿಲ್ಲ. ಇಡೀ ದೇಶದಾದ್ಯಂತ ಮುಸಲ್ಮಾನರು ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಹೇಳ್ತಾ ಇದೀನಿ, ನನಗೂ ಗೊತ್ತಿದೆ ಎಲ್ಲೆಲ್ಲಿ ಯಾರ್ಯಾರು ವಿರೋಧಿಸಿದ್ರು, ಏನೇನು ಮಾಡಿದ್ರು, ಪ್ರತಿದಿನ ಪ್ರಶ್ನೆ ಇರೋದು ಮೊಸಳೆ ಕಣ್ಣೀರಲ್ಲ. ನೀವು ಫಾರಿನ್ ಆತ್ಮದಿಂದ ಬರಬೇಕು, ಹೃದಯದಿಂದ ಬರಬೇಕು. ಸರ್, ನಾನು ಎಲ್ಲಿದ್ದೀನಿ ಗೊತ್ತಿದೆ ಸರ್, ನಾನು ಎಲ್ಲಿದ್ದೀನಿ, ಏನ್ ಮಾತಾಡ್ತಿದ್ದೀನಿ ಅನ್ನೋದು ಗೊತ್ತಿದೆ ಸರ್. ಎಲ್ಲವನ್ನು ನೋಡಿ ವಸ್ತುಸ್ಥಿತಿ ತಿಳ್ಕೊಂಡೆ ಕೂತಿರೋದು ಸರ್. ಇಲ್ಲಿ ವಸ್ತುಸ್ಥಿತಿ ತಿಳ್ಕೊಂಡೆ ಕೂತಿರೋದು ಸರ್. ವಸ್ತುಸ್ಥಿತಿಯನ್ನ ತಿಳ್ಕೊಂಡೆ ಕೂತ್ಕೊಂಡಿದೀನಿ ಇಲ್ಲಿ. ನಿಮ್ಮಂತ ದೊಡ್ಡ ದೊಡ್ಡ ಧಾರ್ಮಿಕ ಮುಖಂಡರು ಯಾಕೆ ಸರ್ ಮಾತನಾಡಬಾರ್ದು? ತಿದ್ದಿ ಯಾಕೆ ಬುದ್ಧಿ ಹೇಳಬಾರ್ದು ಸರ್? ಧಾರ್ಮಿಕ ಮುಖಂಡರು ಇವತ್ತು ಯಾರು ಕಗ್ಗೊಲೆ ಮಾಡಿದಾರಲ್ಲ, ಆ ಕಗ್ಗೊಲೆ ಮಾಡಿರೋನ್ನ ಮುಸ್ಲಿಂ ಧರ್ಮದಿಂದ ಉಚ್ಚಾಟನೆ ಮಾಡ್ತೀರಾ? ನೀವು ಒಂದು ಫತ್ವಾ ಹೊರಡಿಸ್ತೀರಾ? ಇವತ್ತು ಕಗ್ಗೊಲೆ ಮಾಡಿರೋನ್ನ ನೀವು ಮುಸ್ಲಿಂ ಧರ್ಮದಿಂದ ಉಚ್ಚಾಟನೆ ಮಾಡ್ತೀರಾ? ಮಾತಾಡಬಾರ್ದು. ನೀವು ಟಿವಿ ಆಂಕರು ಸರ್. ನೀವು ಮತ್ತೆ ಅದನ್ನ ಹೇಳಬೇಡಿ ಸರ್. ಪ್ಲೀಸ್ ಡೋಂಟ್ ಡೈವರ್ಟ್ ದ ಟಾಪಿಕ್. ಕೈಂಡ್ಲಿ ಡೈವರ್ಟ್ ಮಾಡಬೇಡಿ. ನಾನು ಯಾರ ಪರ? ನೀವು ಚರ್ಚೆಗೆ ಬನ್ನಿ. ನೀವು ಯಾರ ಪರವಾದರೂ ವಹಿಸಿ, ಅದಲ್ಲ ನಾನು ಹೇಳ್ತಾ ಇರೋದು. ನೀವು ಪ್ರಶ್ನೆಯಿಂದ ಓಡಾಡ್ತಾ ಇದ್ದೀರಿ. ಪ್ರಶ್ನೆಗಳಿಂದ ಓಡಾಡ್ತಾ ಇದ್ದೀರಿ. ಪ್ರಶ್ನೆನ ಓಡೋಗಿ ನೀವು ನನ್ನ ಮೇಲೆ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಿ. ಓಕೆ, ಐ ಡು ಅಗ್ರಿ ಫಾರ್ ದಟ್. ನಿಮ್ಮ ಮನಸ್ಥಿತಿ ಹೆಂಗಿದೆ ನೀವು ಹಂಗ್ ಮಾತಾಡಿ. ನಾನು ಪರ ಮಾತಾಡ್ತಿದ್ದೀನೋ ವಿರೋಧ ಮಾತಾಡ್ತಿದ್ದೀರೋ ಅದನ್ನ ನನ್ನನ್ನ ಇಷ್ಟು ವರ್ಷ ನೋಡಿರುವಂತ ಜನರು ಅದನ್ನ ಡಿಸೈಡ್ ಮಾಡ್ತಾರೆ ಸರ್. ಸತ್ಯದ ಪರ ಮಾತಾಡಿ ಅಂತ ಹೇಳ್ತಾ ಇರೋದು. ನಾನು ಸತ್ಯದ ಪರನೇ ಮಾತಾಡ್ತಾ ಇದ್ದೀನಿ ಸರ್. ಘಟನೆಗಳನ್ನ ಒಪ್ಕೊಂಡು ಕುತ್ಕೊಳಕ್ ಆಗಲ್ಲ. 26 ಜನ ಸತ್ತಲ್ಲ, ಆ ಹೆಣ್ಮಕ್ಳು ಕಣ್ಣೀರಿಗೆ ನೀವು ಆನ್ಸರ್ ಮಾಡ್ತೀರಾ? ನೀವು ಆನ್ಸರ್ ಮಾಡ್ತೀರಾ? ನೀವು 26 ಜನ ಸತ್ತಲ್ಲ, ಆ ಹೆಣ್ಮಕ್ಳು ಕಣ್ಣೀರಿಗೆ ಆನ್ಸರ್ ಮಾಡ್ತೀರಾ? ಸಿಂಧೂರ್ ಅವರೇ, ನೀವು ಬೊಬ್ಬೆ ಹಾಕೋಕೆ ಬಂದಿದ್ರೆ ಬೊಬ್ಬೆ ಹಾಕಿ ಹೋಗಿ. ನಾನು ಹೇಳೋದು ಕೇಳಿ ಸರ್. ನೀವು ಬೊಬ್ಬೆ ಹಾಕೋಕೆ ಬಂದಿದ್ರೆ ಬೊಬ್ಬೆ ಹಾಕಿ ಹೋಗಿ. ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಪ್ರಶ್ನೆ ಉತ್ತರ ಬೊಬ್ಬೆ ಹಾಕಿ ಡೈವರ್ಟ್ ಮಾಡ್ತೀರಾ? ಮೂರು ಸಿಂಪಲ್ ಪ್ರಶ್ನೆ. ಮೂರು ಸಿಂಪಲ್ ಪ್ರಶ್ನೆ. ಈ ತರ ಘಟನೆ ಆದಾಗ ನನ್ನ ಘಟನೆ ಇಟ್ಕೊಳ್ಳಿ ಶಫಿ ಅವರೇ, ಮೂರೇ ಸಿಂಪಲ್ ಪ್ರಶ್ನೆ. ನೆನ್ನೆ ಯಾರು ಚಂಡಾಲರು ಇದನ್ನ ಕೊಲೆ ಮಾಡಿದ್ರಲ್ಲ, ಅದನ್ನ ಅತ್ಯುಗ್ರ ಮಾತಲ್ಲಿ ನೀವು ಖಂಡಿಸ್ತೀರಾ? ಅವರ ಮೇಲೆ ಧರ್ಮದಿಂದ ಆಚೆ ಓಡಿಸ್ತೀವಿ ಅಂತ ಫತ್ವಾ ಹೊರಡಿಸ್ತೀರಾ? ಯಾರಾದ್ರೂ ಜಿಹಾದಿ ಕೆಲಸ ಮತ್ತೆ ಮಾಡಿದ್ರೆ ಅವ್ರು ಮುಸಲ್ಮಾನರು ಅಲ್ಲ ಅಂತ ಅಟ್ಲೀಸ್ಟ್ ಒಂದು ಮಾತಾದ್ರೂ ಹೇಳ್ತೀರಾ ಇವತ್ತು ಲೈವ್ ಅಲ್ಲಿ? ಚಂದ್ರಶೇಖರ್, ನಿಮ್ಗೆ ಉತ್ತರ ಕೊಡೋಕೆ ಕಾಂಗ್ರೆಸ್ ಅವರು ಬರ್ತಾರೆ. ನನ್ನಿಂದ ಸಿಂಧೂರ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇಲ್ಲ. ಅವರು ಆನ್ಸರ್ ಕೇಳಿದ್ರೆ ಕಾಂಗ್ರೆಸ್ ಅವರು ಉತ್ತರ ಕೊಡ್ತಾರೆ ಅಂತಾರೆ. ನಾನು ಮಾತಾಡಿದ್ರೆ ನಾನು ತಪ್ಪು ಮಾಹಿತಿ ಕೊಡ್ತೀನಿ. ಹಂಗಾರೆ ನೀವು ಒಬ್ಬರೇನ ಇಲ್ಲಿ ಸರಿಯಾದ ಮಾಹಿತಿ ಕೊಡ್ತಾ ಇರೋರು? ಸರಿಯಾದಂತ ಉತ್ತರವನ್ನ ಕೊಡ್ತಾ ಇರೋರು ಇಲ್ಲಿ ಗುರುಗಳು ಹೇಳಿದ ತಪ್ಪು, ಇವ್ರು ಹೇಳಿದ ತಪ್ಪು, ನಾನು ಹೇಳಿದ ತಪ್ಪು, ನೀವೊಬ್ರು ಹೇಳ್ತಿರೋದು ಮಾತ್ರ ಪರ್ಫೆಕ್ಟ್ ಆಗಿದೆ. ಆ ಪರ್ಫೆಕ್ಷನ್ ನಾನು ಕೇಳಿಸ್ಕೊಳ್ತೀನಿ, ಚರ್ಚೆ ಮುಂದುವರಿಸ್ತೀನಿ.